ಕಾಯದೊಳಗುರು ಲಿಂಗ ಜಂಗಮವದಾಯತವನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಯ ಸ್ಥಳಕ್ಕೆ ಗುರುವಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಪೂಜ್ಯರಲ್ಲಿ ಮಾತಾಜರಲ್ಲಿ ಶರಣಾರ್ಥಿಯನ್ನು ಸಲ್ಲಿಸಿ ಆಗಮಿಸಿರುವ ಎಲ್ಲ ಶರಣರೇ ಎಲ್ಲರಿಗೂ ಶರಣಾರ್ಥಿಗಳು. ಇದೊಂದು ಅಭಿಯಾನ ಬಹಳ ವರ್ಷಗಳಿಂದ, ಸುಮಾರು 40-50 ವರ್ಷಗಳಿಂದಲೂ ಅಲ್ಲೆಲ್ಲೇ ನಡೀತಾನೆ ಬಂದದ. ಇದೆಲ್ಲ ಅಷ್ಟು ಇದು ಭಾಳಷ್ಟು ನಿಮಗೆಲ್ಲ ಗೊತ್ತಿರುವಂತೆ ಸಿರಿಗೆರೆಯ ಮಠದಲ್ಲಿ ಒಬ್ಬ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳಂತ ಇದ್ದರು. ಅದು ಸಾಣೆಹಳ್ಳಿ ಸ್ವಾಮಿಗಳಿಗೆ ಅವರ ಗುರುಗಳವರು. ಆ ಭಾಗದಲ್ಲಿ ನಾವೆಲ್ಲ ನೋಡ್ತಾ ಇದ್ವಿ. ಅವಾಗ ನಾವು ಸಣ್ಣವರಿದ್ದಾಗ ಅವರು ಒಂದು ಹುಣ್ಣಿಮೆಯನ್ನು ಮಾಡ್ತಾಯಿದ್ರು. ಬಹಳ ದೊಡ್ಡದಾದ ಹುಣ್ಣಿಮೆಯನ್ನು ಮಾಡ್ತಾಯಿದ್ರು. ಸದಾ ಕಾಲ ಅವರ ಗಾಡಿಯಲ್ಲಿ, ಅವರ ಆಗಿನ ಒಂದು ಏನು ಅಂಬಾಸಿಡರ್ ಗಾಡಿ ಇತ್ತು, ಆ ಗಾಡಿಯಲ್ಲಿ 2 ಹುಡುಗರು ಖಾಯಮ್ಮಾಗಿರ್ತಿದ್ರು. ಒಬ್ಬ ಸಂಗೀತಗಾರ ಖಾಯಮ್ಮಾಗಿರ್ತಿದ್ದ. ನಾವು ಹೆಂಗೆ ಸೇವಕರನ್ನು ಇಟ್ಕೊತೀವಿ ಹಂಗೆ ಅವ್ರ ಸೇವೆನೂ ಮಾಡಬೇಕು, ವಚನನೂ ಹಾಡಬೇಕು. ಅವರು ಯಾವುದೇ ಕಾರ್ಯಕ್ರಮ, ಯಾವುದೇ ಹಳ್ಳಿಗೆ ಹೋದರೂ ಸಹಿತ ಆ ವಚನದಿಂದಲೇ ಪ್ರಾರಂಭ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಆ ಕಾಲಕ್ಕೆ ಸಣ್ಣವರಿದ್ದಾಗ ನೋಡ್ತಿದ್ವಿ. ಅಲ್ಲಿಂದನೂ ಹಾಗೆ ಅನೇಕ ಮಠಗಳಲ್ಲಿ ಅದು ಪ್ರಾರಂಭ ಆಕ್ಕೊಂತ ಬೇರೆ ಬೇರೆ ಕಡೆ ಎಲ್ಲ ಮಠಗಳಲ್ಲಿ ಬಂತು. ಎಲ್ಲ ಹಾನಗಲ್ಲ ಕುಮಾರ ಮಹಾಸ್ವಾಮಿಯವರ ಶಿವಯೋಗ ಮಂದಿರದಲ್ಲಿ ಭಾಳಷ್ಟು ಮರಿಗಳಿಗೆಲ್ಲ ಊಟಕ್ಕೆ ಕೂತಾಗ ವಚನವನ್ನು ಅನ್ನಿಸುವಂಥ ಒಂದು ಪರಂಪರೆಯನ್ನು ಇಟ್ಟುಕೊಂಡು ಬಂದರು. ಹಾಗೆ ಅನೇಕ ಮಠಗಳಲ್ಲಿ ಈ ಬಸವ ಜಯಂತಿ ಕಾರ್ಯಕ್ರಮ ನಡ್ಕೊತ ಬಂದು ಆಮೇಲೆ ಲಿಂಗಾನಂದ ಮಹಾಸ್ವಾಮಿಯವರು ಭಾಳ ತಂದು ಅದನ್ನೆಲ್ಲವನ್ನು ಹಳ್ಳಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದರು. ಮಾತಾಜಿಯವರು ಅದನ್ನು ಮತ್ತಷ್ಟು ತುಂಬ ಚೆನ್ನಾಗಿ ಬೆಳೆಸುವಂಥ ಕೆಲಸವನ್ನು ಮಾಡಿದರು. ಅದಾದ ನಂತರ ಮತ್ತೆ ಇತ್ತಿತ್ತಲಾಗಿ ಎಲ್ಲ ವಿರಕ್ತ ಮಠಗಳು, ಎಷ್ಟೋ ಮಠಗಳು ಸಹಿತ ಈ ಬಸವ ಸಾಹಿತ್ಯವನ್ನು ತಮ್ಮ ಆಸ್ತಿಯನ್ನಾಗಿ ಮಾಡಿಕೊಂಡು ಅನೇಕ ಪುಸ್ತಕಗಳನ್ನು ಪ್ರಿಂಟ್ ಮಾಡಿ ಜನರ ಮನೆಗೆ ಹಂಚುವಂಥ ಕೆಲಸವನ್ನು ಮಠಗಳು ಮಾಡ್ಕೊತಾನೆ ಬಂದಿದ್ದಾವೆ. ಎಷ್ಟೋ ಮಠಗಳಲ್ಲಿ ವಿದ್ಯಾರ್ಥಿಗಳಿದ್ದಾಗ ಅಲ್ಲಿ ಊಟಕ್ಕೆ ನೀಡುವಂಥ ಮೊದಲೇ ಅವರು ಎಲ್ಲವನ್ನು ಬಡಿಸುವಂಥ ಮೊದಲೇ ಒಂದು ವಚನವನ್ನು ಪ್ರತಿಯೊಬ್ಬರೂ ಅನ್ನಲೇಬೇಕು ಅಂಥ ಒಂದು ಪರಂಪರೆಯನ್ನು ಹಾಕ್ಕೊಂಡು ಬಂದರು. ಈ ಎಲ್ಲ ಪರಂಪರೆಗಳಿಂದ ವಚನ ಸಾಹಿತ್ಯ ಇವತ್ತು ಸಹಿತ ಉಳಿದುಕೊಂಡು ಬಂದು ಅಲ್ಲೆಲ್ಲಿ ಎಲ್ಲೋ ಮುಚ್ಚಿ ಹೋಗ್ತಕ್ಕಂಥ ವಚನ ಸಾಹಿತ್ಯವನ್ನು ತಾಡವೋಲೆಗಳನ್ನು ಸಂಗ್ರಹಿಸಿ, ಮಠಗಳಲ್ಲಿ ಸಂಗ್ರಹಿಸಿ, ಮನೆಗಳಲ್ಲಿ ಸಂಗ್ರಹಿಸಿ ಅವೆಲ್ಲವನ್ನು ತಂದು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಅದಕ್ಕೆ ನಮ್ಮ ಹಳಕಟ್ಟಿಯವರು, ನಿಮಗೆಲ್ಲ ಗೊತ್ತಿರತಕ್ಕಂಥ ಹಳಕಟ್ಟಿಯವರು ಬಹಳ ಅದ್ಭುತವಾದ ಕೆಲಸವನ್ನು ಮಾಡಿದರು. ನಾವೆಲ್ಲ ಇನ್ನು ಅಂಥ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅವರ ಮನೆಯವರ ಕೊಳ್ಳಲ್ಲಿ ಇರ್ತಕ್ಕಂಥ ಒಂದು ತಾಳಿಯನ್ನು ಬಿಟ್ಟು ಎಲ್ಲವನ್ನು ಮಾರಿ ವಚನ ಸಾಹಿತ್ಯವನ್ನು ತಂದು ನಮ್ಮ ಕೈಯಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಆಮೇಲೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಬಂದ ಮೇಲೆ ಭಾಳಷ್ಟು ಬೆಳೆಯುವಂಥ ಕೆಲಸ. ಯಾಕೆಂದರೆ MAದಲ್ಲಿ ಬಂತು, ವಿದ್ಯಾರ್ಥಿಗಳಲ್ಲಿ ಬಂತು, ಕಾಲೇಜಿನಲ್ಲಿ ಬಂತು. ಇವೆಲ್ಲವನ್ನು ಬಂದಾಗ ಮತ್ತೆ ವಚನ ಸಾಹಿತ್ಯಕ್ಕೆ ಒಂದು ಹೊಸ ಶಕ್ತಿ ಬರ್ತಕ್ಕಂಥ ಕೆಲಸವೂ ಆಯಿತು, ಮತ್ತೆಲ್ಲ ಆಯಿತು. ಇತ್ತಿತ್ತಲಾಗಿ ಸಾಕಷ್ಟು ಅದರ ಬಗ್ಗೆ PhDಗಳಾಗಿದ್ದಾವೆ. ಈಗಾಗಲೇ ಸಾಣೆಹಳ್ಳಿ ಪೂಜ್ಯರು ಹೇಳಿದಂತೆ ಭಾಳಷ್ಟು ಅವನ್ನು ಕೆಲಸವನ್ನು PhDಗಳಾಗಿದ್ದಾವೆ. ಅವರೆಲ್ಲರೂ PhD ಮಾಡಿದವರು, ವಚನ ಸಾಹಿತ್ಯವನ್ನು ಬರೆದವರು, ವಚನ ಸಾಹಿತ್ಯವನ್ನು ಹೇಳುವವರು ನಡ್ಕೊಂಡಿದ್ದರೆ ಇಷ್ಟೊತ್ತಿಗೆ ಇವೆಲ್ಲವೂ ಅಭಿಯಾನಗಳು ಬೇಕಾಗಿರಲಿಲ್ಲ. ಬೇಕಾದಷ್ಟು ಬರ್ತಕ್ಕಂಥ ಅಲ್ಲದಲ್ಲೇ ಕೆಲವೇ ಮನೆಗಳಲ್ಲಿ, ಕೆಲವೇ ಜನರಲ್ಲಿ, ಕೆಲವೇ ಮಠಗಳಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆ. ಆಮೇಲೆ ಬಂದದ್ದು ನಮ್ಮ ಭಾಳ ದೊಡ್ಡದಾಗಿ ಬಂದದ್ದು ನಮ್ಮ ಬೀದರ್ ಜಿಲ್ಲೆಯಿಂದ ಬಂದಿದ್ದು. ಬಾಲ್ಕಿಯ ಹಿಂದಿನ ಚನ್ನಬಸವ ಪಟ್ಟದೇವರು ಈ ವಚನ ಸಾಹಿತ್ಯವನ್ನೇ ಹಾಸಾಗಿ ಹೊದ್ದುಕೊಂಡ್ರಂಥವ್ರು. ಈಗ ನೀವು ಕರ್ನಾಟಕದ ಭೂಪಟವನ್ನು ನೋಡಿದರೆ, ಆ ಭೂಪಟದ ಕರ್ನಾಟಕ ಹೊಡೆಸಿದಂಥ ಒಂದು ಭೂಪಟವನ್ನು ನೋಡಿದರೆ ಮೇಲೆ ಪೂಜ್ಯರ ಒಂದು ಫೋಟೋ ಖಾಯಮ್ಮಾಗಿರ್ತದೆ. ಅಂದರೆ ಕನ್ನಡಕ್ಕೆ ಕೆಲಸ ಮಾಡಿದವರು. ನೋಡಿರಿ ಎಂಥ ಅದ್ಭುತವನ್ನು ಕೆಲಸ ಮಾಡ್ತಾರೆ ಆ ಕಾಲಕ್ಕೆ ಅವರು. ವಚನ ಸಾಹಿತ್ಯದ ಜೊತೆಗೆ ಕನ್ನಡವನ್ನೂ ಸಹಿತ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹೀಗೆ ಮಠಾಧಿಪತಿಗಳು ಕೇವಲ ಒಂದು ಪೂಜೆಯನ್ನು ಕೈಯಲ್ಲಿ ಒಂದು ಲಿಂಗವನ್ನು ಹಿಡಿದುಕೊಂಡು ಕೂತ್ಕೊಂಡಂಥವರಲ್ಲ. ಸಾಹಿತ್ಯ, ವಚನ, ಧರ್ಮ, ನೀತಿ, ನಿಜವಾದ ಧರ್ಮ ಯಾವುದು ಅನ್ನೋದನ್ನು ಹುಡುಕಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಹಿಂದೆ ಮುಧೋಳದಲ್ಲಿ ಮೃತ್ಯುಂಜಯ ಮಹಾಸ್ವಾಮಿಗಳು ಅಂತ ಇದ್ದರು, ಒಳ್ಳೆಯ ಪ್ರವಚನಕಾರರವರು. ಆವಾಗಲೇ ಬಸವಣ್ಣನಿಗೆ ಜಗದ್ಗುರು ಅನ್ನೋ ಒಂದು ಶಬ್ದವನ್ನು ಹೇಳಿ ಪ್ರವಚನವನ್ನು ಮಾಡ್ತಾಯಿದ್ರು. ಹೀಗೆ ಅನೇಕ ಜನ ಸ್ವಾಮಿಗಳು ಆ ತತ್ವವನ್ನು ಸರಿಯಾಗಿ ಯಾರು ತಿಳಿದುಕೊಂಡಿದ್ದಾರೆ ಅವರು ಬಸವಣ್ಣನೇ ಧರ್ಮಸ್ಥಾಪಕ ಅನ್ನೋದನ್ನು ಒಪ್ಪಿಕೊಳ್ಳುವಂಥ ಸಾಕಷ್ಟು ಜನ ಸ್ವಾಮಿಗಳನ್ನು ನಾವು ಇವತ್ತು ನೋಡ್ತೇವೆ.
ಯಾಕೆ ಅಂತಂದರೆ ಶಟಸ್ಥಲವನ್ನು ಸರಿಯಾಗಿ ಅಭ್ಯಾಸ ಮಾಡಿಕೊಂಡ್ರೆ ಏಕದೇವೋಪಾಸನೆ ನಮಗೆ ಅರ್ಥವಾಗ್ತಕ್ಕಂಥ ಒಂದು ವ್ಯವಸ್ಥೆ ಬರ್ತದೆ. ಅಂಥ ಒಂದು ಅದ್ಭುತವಾದ ಸಾಹಿತ್ಯವನ್ನು ಶರಣರು ನಮಗೆಲ್ಲ ಕೊಟ್ಟು ಹೋಗಿದ್ದಾರೆ. ಆ ಕೊಟ್ಟೋಗಿದ್ದನ್ನು ಇವತ್ತು ನಾವು ಅದನ್ನು ಭಾಳಷ್ಟು ದೊಡ್ಡದಾಗಿ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಈ ಬಸವ ಅಭಿಯಾನ ಕೆಲಸ ಮಾಡ್ಕೊತಾನೆ ಬಂದಿದೆ. ಈಗ ನೋಡಿ ಎಂಥ ಒಂದು ಅದ್ಭುತ, ಎಲ್ಲಿಂದ ಎಲ್ಲಿಗೆ ಹೋಗ್ತಕ್ಕಂಥ ಕೆಲಸ, ಎಲ್ಲ ಮಠಾಧಿಪತಿಗಳಿಗೆ ಮೈತುಂಬ ಕೆಲಸ, ಕಾಲೇಜುಗಳು ಅವು ಇವು ಬರೋ ಹೋಗೋರು ಎಲ್ಲ ಒಟ್ಟು ಕೃಷಿ ಗಿಷಿ ಎಲ್ಲವನ್ನು ಮಾಡ್ಕೊತ ಅವೆಲ್ಲವನ್ನು ಬಿಟ್ಟು ಪಾದಚಾರಿಗಳಾಗಿ ಹೋಗ್ತಕ್ಕಂಥ ಇದರಲ್ಲಿ ಭಾಗವಹಿಸ್ತಕ್ಕಂಥ ವ್ಯವಸ್ಥೆಯನ್ನು ನೋಡಿ ಶರಣ ಸಾಹಿತ್ಯವನ್ನು ಸಂಪೂರ್ಣವಾಗಿ ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ಬೆಂಗಳೂರಿನವರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಅವರೆಲ್ಲರೂ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಸಂಪೂರ್ಣವಾಗಿದೆ. ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮವನ್ನು ಇವತ್ತು ನೋಡಿದರೆ ಎಷ್ಟು ತಾಕತ್ತು ಅಂತಂತ ಹೇಳಿದರೆ ಟೈಮಿಗೆ ಸರಿಯಾಗಿ 4 ಗಂಟೆಗೆ ಹೊರಡ್ತಕ್ಕಂಥ ಇದಕ್ಕೆ ಎಲ್ಲ ತಾಲೂಕುಗಳಿಂದ ತಾವೆಲ್ಲ ಬಂದು ಮತ್ತು ಇದಕ್ಕೆ ಎಷ್ಟು ಪ್ರೋತ್ಸಾಹವನ್ನು ಕೊಟ್ಟಿರಲ್ಲ. ಈ ಹೆಂಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ, ಮುಂದಿನ ತಿಂಗಳು ಏನು ಜನಗಣತಿ ಬರ್ತದೆ ಅದೇ ಪ್ರೋತ್ಸಾಹವನ್ನು ಅಲ್ಲಿ ಲಿಂಗಾಯತ ಅಂತ ಬರೆಸಿಬಿಟ್ರೆ ಹೆಚ್ಚಿನ ಶಕ್ತಿ ಮತ್ತೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಅದು ನಾವು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ನಾವು ಮಾಡ್ತಕ್ಕಂಥದ್ದು. ಆ ಧರ್ಮ ಕಾಲಮಿನಲ್ಲಿ ಲಿಂಗಾಯತ ಅಂತ ಬರೆಸಿರೋ ಮುಗಿದು. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಅಂತಂದರೆ ಜನಗಣತಿ ಒಳಗೆ, ಹಿಂದಿನ ಜನಗಣತಿ ಒಳಗೆ ಬರೀ 16,000ನೋ 18 ಲಕ್ಷನೋ ಏನೋ ನಾವು ಆಗಿದ್ದೀವಿ ಎಲ್ಲ. ಈಗ 1,20,00,000 ಏನೋ ಇದ್ದಂಥ ಜನ ಈ ಲಿಂಗಾಯತರು ನಮ್ಮ ಜನಗಣತಿ ಒಳಗೆ, ಮೊನ್ನೆಯ ಜನಗಣತಿ ಒಳಗೆ 18-20 ಲಕ್ಷಕ್ಕೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಅದಕ್ಕೆ ಅನೇಕ ಕಾರಣಗಳಿದ್ದಾವೆ, ಇಲ್ಲ ಅಂತ ಅನ್ನೋದಿಲ್ಲ. ಅದೆಲ್ಲವನ್ನು ಅವರು ಮುಂದೆ ಬೆಂಗಳೂರಿಗೆ ಹೋದ ಮೇಲೆ ಅದನ್ನು ಹೇಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ನಾಳೆ ಬಂದಾಗ ಆ ಕಾಲಮಿನಲ್ಲಿ ತಪ್ಪದೆ ಎಷ್ಟು ಜನ ಬಂದಿದ್ದೀರಿ ಎಲ್ಲರೂ ನಿಮ್ಮ ಮನೆಯಾಗೆ ಇರ್ತಕ್ಕಂಥವರಿಗೆ ಅದನ್ನು ಮಾರ್ಗದರ್ಶನವನ್ನು ಕೊಡ್ರಿ. ಅವರು ಬಂದಾಗ ತಪ್ಪದೆ ಕೂತ್ಕೊಂಡು ಸರಿಯಾಗಿ ನೋಡಿ ಅದನ್ನು ಬರೆಸ್ರಿ. ಯಾಕೆಂದರೆ ಒಮ್ಮೊಮ್ಮೆ ಪೆನ್ಸಿಲ್ನಲ್ಲಿ ಬರ್ಕೊಂಡು ಹೋಗ್ತಾರೆ ಅವರು. ಹಾಗೆ ನಾವು ನೋಡಿವಿ ಇಂಥವೆಲ್ಲ ಅಷ್ಟು ಪೆನ್ಸಿಲ್ನಲ್ಲಿ ಬರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಅಳಿಸಿ ಮತ್ತೆ ಅದಕ್ಕೆ ಬೇರೆ ಬರೆಯತಕ್ಕಂಥ ವ್ಯವಸ್ಥೆ ಆಗ್ತದೆ. ಅದಕ್ಕೆ ನೀವು ಅಲ್ಲಿ ಸಹಿ ಮಾಡಿರ್ತೀರಿ, ಅವರು ಪೆನ್ಸಿಲ್ನಲ್ಲಿ ಬರ್ಕೊಂಡಿರ್ತಾರೆ, ಅದನ್ನು ಅಳಿಸುವಂಥ ವ್ಯವಸ್ಥೆ ಇರ್ತದೆ. ಅದಕ್ಕೆ ಪೆನ್ನಿನಲ್ಲೇ ಅವರು ಲಿಂಗಾಯತ ಅಂತ ಬರೆಸಿದ್ದನ್ನು ನೋಡಿ ನೀವು ಸಹಿ ಮಾಡತಕ್ಕಂಥ ವ್ಯವಸ್ಥೆಗೆ ಬಂದರೆ ಈ ಧರ್ಮ ಮತ್ತೆ ಬೇಕಾದಷ್ಟು ಗೊತ್ತಕ್ಕಂಥ ಸರ್ಕಾರದಿಂದ ಏನೆಲ್ಲ ಸಿಗ್ತಕ್ಕಂಥ ವ್ಯವಸ್ಥೆಗಳು ಬರ್ತಾವೆ. ಈಗ ಹೆಂಗೆ ಅಲ್ಪಸಂಖ್ಯಾತರು ಅವ್ರು ಮಾಡಿಕೊಂಡಿದ್ದಾರೆ ಅಂತ ಅದನ್ನು ನಾವು ಮಾಡಿಕೊಳ್ಳುವಂಥ ತಾಕತ್ತು ಬೇಕಾದಷ್ಟಿದೆ. ಅದು ಮಾಡಿಕೊಳ್ತಕ್ಕಂಥ ತಾಕತ್ತಿನಲ್ಲೇ ನಮಗೆಲ್ಲ ಒಂದು ತಾಕತ್ತದೆ. ಇಂಥ ಒಂದು ತಾಕತ್ತು ತಾವೆಲ್ಲ ಏನು ಬಂದಿದ್ದೀರಿ ಮತ್ತೆ ನಿಮಗೆ ನೆನಪು ಮಾಡ್ತೇನೆ. ಮನೆಯಲ್ಲಿ ಹೋದಾಗ ಮರಿಬೇಡ್ರಿ, ನಾಳೆಗೆ ಆ ಡೇಟನ್ನು ಸರಿಯಾಗಿ ಇಟ್ಟುಕೊಂಡು ಎಲ್ಲ ನಿಮ್ಮ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳು ಎಲ್ಲರೂ ಕೂತ್ಕೊಂಡು ಚಿಂತನೆಯನ್ನು ಮಾಡಿ ನಾಳೆ ಬರುವ ಇದರಲ್ಲಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಲಿಂಗಾಯತ ಅಂತ ಬರೆಸಿ ಅದನ್ನು ನೋಡಿ ಸಹಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಮಾಡಿದ್ರಿ ಅಂತಂತ ಹೇಳಿದರೆ ಈ ಅಭಿಯಾನಕ್ಕೆ ಬರುವುದಲ್ಲದೆ ಇಡೀ ಮತ್ತೆ ಧರ್ಮ ಉಳಿಯುವಂಥ ಒಂದು ವ್ಯವಸ್ಥೆ ಆಗ್ತದೆ ಅಂತ ನಿಮ್ಮೆಲ್ಲರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತಾ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ.